ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಆಗಿರುವಂತ ಡಿಕೆ ಶಿವಕುಮಾರ್ ಮುಂದಿದೆ ಬಿಗ್ ಟಾಸ್ಕ್. ಸಿಎಂ ಮಾಡಿ ಬಹುದೊಡ್ಡ ಜವಾಬ್ದಾರಿ ಕೊಟ್ಟಂತ ಹೈಕಮಾಂಡ್ ಸಿಎಂ ಪಟ್ಟವನ್ನ ಏನೋ ಕೊಡ್ತು, ಅದ್ರ ಜೊತೆಗೆ ಬಹುದೊಡ್ಡ ಜವಾಬ್ದಾರಿ ಕೂಡ ಈಗ ಡಿಕೆ ಶಿವಕುಮಾರ್ ಅವರ ಹೆಗಲಿಗೇರಿವೆ. ನಿನ್ನೆಯ ಭೇಟಿ ಬಳಿಕ ಸ್ವತಃ ಸೋನಿಯಾ ಗಾಂಧಿ ಅವರೇ ಟಾಸ್ಕ್ ಕೊಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್ ಅವರಿಗೆ. ಆ ಟಾಸ್ಕ್ ಸಕ್ಸಸ್ ಆದ್ರೆ ಮುಂದೇನು ಕೂಡ ಡಿಕೆ ಶಿವಕುಮಾರ್ ಅವರೇ ಸಿಎಂ. ಮುಂದಿನ ಎಲೆಕ್ಷನ್ ಬಗ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಈಗಲೇ ಟಾಸ್ಕ್ ಕೊಟ್ಟಿರುವಂತ ಸೋನಿಯಾ ಗಾಂಧಿ 2028ರ ವಿಧಾನಸಭಾ ಚುನಾವಣೆಯನ್ನು ಕೂಡ ಗೆಲ್ಲಬೇಕು ಅನ್ನುವಂತ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯನ್ನು ಕೂಡ ಗೆದ್ದು ಬೀಗಬೇಕು ಅನ್ನುವಂತ ಟಾಸ್ಕ್ ಈಗ ಡಿಕೆ ಶಿವಕುಮಾರ್ ಅವರ ಹೆಗಲಿಗೇರಿದೆ. 2028ರ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಅಂದ್ರೆ ಆ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಮಾಡಬೇಕಾಗುತ್ತೆ. ಈಗಾಗಲೇ ನೋಡಿ, ಸಚಿವ ಸಂಪುಟ ರಚನೆ ಮಾಡಬೇಕು ಅಂದ್ರೆ ಎಷ್ಟು ಗೊಂದಲಗಳಿವೆ, ಅನೇಕರ ಅಸಮಾಧಾನಗೊಳ್ತಿದ್ದಾರೆ. ಸಚಿವ ಸ್ಥಾನ ಬೇಕು ಅಂತ, ಸಚಿವ ಸ್ಥಾನ ಸಿಕ್ಕರೂ ಕೂಡ ಕೆಲವರಿಗೆ ಇಂಥದ್ದೇ ಖಾತೆ ಬೇಕು ಅಂತ. ಎಲ್ರೂ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದು ಮುಖ್ಯ. ಅದ್ರ ಜೊತೆಗೆ ಪಕ್ಷ ಸಂಘಟನೆ ಮಾಡಬೇಕು ಅಂತ ಬಂದಾಗ ಈಗಾಗಲೇ ನೋಡಿ, ಬಿಜೆಪಿ ಈಗಲೇ ಹೇಳ್ತಾ ಇದೆ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋದಿಲ್ಲ ಬಿಡಿ, ಹಾಗಾಗಿನೇ ಈ ಅವಧಿಯಲ್ಲೇ ನಾವು ಸಚಿವರಾಗಬೇಕು ಅಂತ ಶಾಸಕರೆಲ್ಲ ಮುಗಿಬಿದ್ದಿದ್ದಾರೆ ಅಂತ. ಇವೆಲ್ಲವನ್ನು ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ? ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕು, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಪಕ್ಷದಲ್ಲಿ ಗೊಂದಲಕ್ಕೆ ಅವಕಾಶ ನೀಡಬಾರ್ದು. ಮುಂಬರುವ ಲೋಕಸಭಾ ಚುನಾವಣೆಯೂ ಕೂಡ ಬಹಳ ಮುಖ್ಯ ಕಾಂಗ್ರೆಸ್ಗೆ. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಟಾಸ್ಕ್ ಈಗ ಡಿಕೆ ಶಿವಕುಮಾರ್ ಅವರಿಗಿದೆ. ಮುಂದಿನ 2 ವರ್ಷ ಪಕ್ಷಕ್ಕೆ ಬಹಳ ಮುಖ್ಯವಾದಂತ ಘಟ್ಟ ಆಗುತ್ತೆ. ಈಗಾಗಲೇ ಮೋದಿ ವಿರುದ್ಧ ವಿರೋಧಿ ಅಲೆ ಕೂಡ ಸೃಷ್ಟಿಯಾಗಿದೆ. ಅದನ್ನ ಇವ್ರು ಹೇಗೆ ಬಳಸ್ಕೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ಪಕ್ಷಕ್ಕೆ ಪೂರಕವಾದ ವಾತಾವರಣ ಇದೆ, ಅದನ್ನ ಹೇಗೆ ನೀವು ಬಳಸ್ಕೊಳ್ತೀರಾ, ಯುಟಿಲೈಸ್ ಮಾಡ್ಕೋತೀರಾ? ಈ ಹಿನ್ನೆಲೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಸಚಿವ ಸಂಪುಟದಲ್ಲಿ ಯುವಕರಿಗೆ ಆದ್ಯತೆ ಕೊಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಯುವಕರಿಗೆ ಆದ್ಯತೆ ಕೊಟ್ರೆ ಹಿರಿಯ ಶಾಸಕರಿಗೆ ಅಸಮಾಧಾನ, ಹಿರಿಯ ಶಾಸಕರಿಗೆ ಕೊಟ್ರೆ ಯುವಕರಿಗೂ ಅಸಮಾಧಾನ. ಮತ್ತೊಂದು ಕಡೆ ಅದು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಒಪ್ಪಿಗೆ ಆಗಲ್ಲ. ಇದೆಲ್ಲವನ್ನು ಹಾಗಾದ್ರೆ ಡಿಕೆ ಶಿವಕುಮಾರ್ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಾರೆ? ಒಂದು ಸಚಿವ ಸಂಪುಟ, ಮತ್ತೊಂದು ಮುಂದಿನ ಚುನಾವಣೆಗೆ ಬೇಕಾದಂತ ತಯಾರಿ, ಪಕ್ಷ ಸಂಘಟನೆ, ಜೊತೆಗೆ ಪಕ್ಷ ಸಂಘಟನೆಗೆ ಬೇಕಾಗಿರುವಂತ ಎಲ್ಲಾ ನಾಯಕರು ಒಗ್ಗೂಡ್ತಾರಾ? ಅದು ಪ್ರಮುಖವಾದ ಅಂಶ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಬಹು ದೊಡ್ಡ ಜವಾಬ್ದಾರಿ ಇದೆ. ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗ್ಬೇಕು. 2028ರ ಚುನಾವಣೆಯಲ್ಲೂ ಕೂಡ ಇವರೇ ಗೆಲ್ಬೇಕು ಅಂತ ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಹೇಗ್ ನಿಭಾಯಿಸ್ತಾರೆ? ಏನೇನ್ ಟಾಸ್ಕ್ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ಅಂತ? ಈಗಷ್ಟೇ ಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಮುಂದೆ ಸಾಲು ಸವಾಲುಗಳು ಇದಾವೆ. ಒಂದು ಕಡೆ ಹಿರಿಯ ಶಾಸಕರು ಅಂದ್ರೆ 4 ಬಾರಿ 5 ಬಾರಿ 6 ಬಾರಿ ಗೆದ್ದಿರುವಂತಹ ಶಾಸಕರು ನಮ್ಗೆ ಅವಕಾಶಗಳೇ ಸಿಕ್ಕಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇರುವಂತದ್ದು. ಈ ಬಾರಿ ಆದ್ರೂ ನಮ್ಗೆ ಅವಕಾಶಗಳನ್ನ ಮಾಡಿಸ್ಕೊಡಿ ಅನ್ನುವಂತ ಒಂದು ಒತ್ತಾಯವನ್ನ ಡಿಕೆ ಶಿವಕುಮಾರ್ ಅವ್ರ ಮೇಲೂ ಆಗ್ತಾ ಇದಾರೆ, ಸಿದ್ದರಾಮಯ್ಯ ಅವ್ರ ಮೇಲೂ ಆಗ್ತಾ ಇದಾರೆ, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಆಗ್ತಾ ಇದಾರೆ. ಈ ನಡುವೆ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರು ಹೇಳ್ತಿರೋದು ಏನಂತ ಹೇಳಿದ್ರೆ, ಯುವಕರನ್ನ ಸಂಪುಟಕ್ಕೆ ಕರೆತರಬೇಕು. ಆ ಮುಖೇನ ಪಕ್ಷವನ್ನ ಇನ್ನು 20 ವರ್ಷ 25 ವರ್ಷಗಳ ಕಾಲ ಸದೃಢವಾಗಿ ಕಟ್ಟೋದಕ್ಕೆ ನಾವು ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತ. ಹೀಗಾಗಿ ಕೊಟ್ಟವ್ರಿಗೆ ಕೊಡೋದು ಬದಲು, ಹಿರಿಯರಿಗೆ ಕೊಡೋದಕ್ಕೂ ಬದಲು ಯುವಕರನ್ನ ನಾವು ಪಕ್ಷದಲ್ಲಿ ಸರ್ಕಾರದ ಮಟ್ಟದಲ್ಲಿ ಗುರುತಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರುವಂತದ್ದು. ಹೀಗಾಗಿ ಕಳೆದ ವಾರ ಹೋದಾಗ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ತೆಗೆದುಕೊಂಡು ಹೋದಂತಹ ಒಂದು ಪಠ್ಯನ ನೋಡಿ ನೇರವಾಗಿ ಇಬ್ಬರಿಗೂ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ರು ಯುವಕರ ಪಠ್ಯನ ಕೊಡಿ ಅಂತ. ಈ ಹಿನ್ನೆಲೆಯಲ್ಲೇ ಯುವ ಶಾಸಕರ ಪಠ್ಯನ ತೆಗೆದುಕೊಂಡು ಇವತ್ತು ಡಿಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿರುವಂತದ್ದು. ಸಹಜವಾಗಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ಕೈಗೆ ಈ ಯುವಕರ ಪಠ್ಯನ ಕೊಡ್ತಾರೆ. ಆದ್ರೆ ಮತ್ತೊಂದ್ ಕಡೆ ಇರುವ ಆತಂಕ ಏನಂತ ಹೇಳಿದ್ರೆ, ಒಂದು ವೇಳೆ ಈಗ 4 ಬಾರಿ 5 ಬಾರಿ ಗೆದ್ದಿರುವಂತಹ ಹಲವು ಉತ್ತರ ಕರ್ನಾಟಕ ಭಾಗದಿಂದ ಗೆದ್ದು